ಮಂಡ್ಯದ ಕೆರೆಗೂಡಿನಲ್ಲಿ 3-4 ತಿಂಗಳ ಹಿಂದೆಯೇ ಧ್ವಜ ಹಾರಿಸೋಕೆ ಅನುಮತಿ ಸಿಕ್ಕಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಬಾವುಟಕ್ಕೆ ಅನುಮತಿ ಇಲ್ಲ ಎನ್ನುತ್ತಿದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೆಸರಲ್ಲಿ ರಾಮ ಇದೆ ಎನ್ನುವ ಸಿದ್ದರಾಮಯ್ಯರ ಎದೆಯಲ್ಲಿ ರಾಮ ಇಲ್ವಲ್ಲ ಅಂತ ಟೀಕಿಸಿದರು. ಇನ್ನು ಮೋದಿ ಅಭಿವೃದ್ಧಿ ಕೆಲಸಗಳನ್ನು ಮುಂದಿಟ್ಟುಕೊಂಡೇ ನಾವು ಈ ಬಾರಿ ಚುನಾವಣೆ ಎದುರಿಸುತ್ತೇವೆ ಅಂತ ಹೇಳಿದರು. ಸಿದ್ದರಾಮಯ್ಯನ ಎದೆಯಲ್ಲಿ ಟಿಪ್ಪು ಸುಲ್ತಾನ್, ಟಿಪ್ಪುಗೆ ಜೈ ಜೈ ಅಂತಾರೆ, ಬಾಯಲ್ಲಿ ರಾಮ 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 ಅಷ್ಟೇ. ಈ ಗಂಟ್ಲೈತಲ್ಲ, ಗಂಟ್ಲಿಂದ ಆಚೆಗೆ ರಾಮ ಅಷ್ಟೇ. ಇದ್ರ ಒಳಗಡೆ ಪೂರ್ತಿ ಅವರು ಟಿಪ್ಪು ಸುಲ್ತಾನ್, ಟಿಪ್ಪು ಜೈ, ಟಿಪ್ಪು ಸುಲ್ತಾನ್, ಟಿಪ್ಪು ಜಯಂತಿ ಮಾಡಬೇಕು, ಮುಲ್ಲಾಗಳಿಗೆ, ಮಹಮ್ಮದ್ ಮುಲ್ಲಾಗಳಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳವ್ರ. ಮುಸಲ್ಮಾನರು ವಾಸ ಮಾಡುವಂತ ಕೇರಿಗಳಿಗೆ 1,000 ಕೋಟಿ ಜನವರಿ 24ನೇ ತಾರೀಕು ಆದೇಶ ಹೊರಡಿಸಿದ್ದಾರೆ. ಯಾರು ಕೇಳಿದ್ರು? ಯಾರು ಕೇಳಿಲ್ಲ. ರೈತರಿಗೆ ಬರದಲ್ಲಿ ದುಡ್ಡು ಕೊಡೋ ನೀವು 1,000 ಕೋಟಿ ಕೊಡ್ತಾ ಇಲ್ಲ. 1 ನಯಾ ಪೈಸೆ ಬಿಡುಗಡೆ ಮಾಡಿದ್ರು. ಹಿಂದೂಗಳ ವಿರೋಧಿ ಅನ್ನೋದು ಪಕ್ಕ. ಸಿದ್ದರಾಮಯ್ಯನವರು ಹೆಸರಲ್ಲಿ ಏನು ಉಪಯೋಗ? ಯಾರೋ ಒಬ್ರು ಹೆಸರಿಟ್ಕೊಂಡ್ಬಿಟ್ರೆ ಏನೋ ಅವರಾಗತ್ತ. ಈಗ ಯಾರೋ ಮಹಾತ್ಮ ಗಾಂಧೀಜಿ ಅಂತ ಇಟ್ಕೊಂಡ್ರೆ, ನೆಹರು ಅಂತ ಇಟ್ಕೊಂಡ್ರೆ, ರಾಮ ಅಂತ ಇಟ್ಕೊಂಡ್ರೆ, ಕೃಷ್ಣ ಅಂತ ಇಟ್ಕೊಂಡ್ರೆ, ನಡೆನೂ ಹಂಗೆ ಇರಬೇಕು, ನುಡಿನೂ ಹಂಗೆ ಇರಬೇಕು. ನಿಮ್ದೆಲ್ಲ ಐತೆ ಬಿರಿ ಟಿಪ್ಪು ಸುಲ್ತಾನ್ ಜೈ ಜೈ ಅನ್ಕೊಂಡು ಓಡಾಡೋರು. ಟೋಪಿ ಕಂಡ ತಕ್ಷಣ ಟೋಪಿ ಹಾಕ್ಸ್ಕೊಂತೀರ. ಟಕ್ಕಂತ ಟೋಪಿ ಸಿಕ್ಬಿಟ್ರೆ ಯಾರನ್ನ ಮುಲ್ಲಾಗಳು ಸಿಕ್ಕಿ ಟೋಪಿ ಟಕ್ಕಂತ ಹಾಕ್ಸ್ತೀರ. ಮೈಸೂರಲ್ಲಿ ಹೋಗಿ ಆ ಕೇಸರಿ ಪೇಟ ಕುಸ್ತಿ ಏನೋ 1000 ವರ್ಷದಿಂದ ನಡೀತಾ ಇತ್ತು ಅಲ್ಲಿ ಕುಸ್ತಿ. ಅಲ್ಲಿ ಕುಸ್ತಿಗೆ ಕೇಸರಿ ಪೇಟ ಕಳಿಸ್ತಾರೆ. ಗೆಡ ಔಟ್ ಅಂತ ಅಂದ್ರಿ. ನಿಮ್ಗೆ ಅರ್ಥ ಆಯ್ತಾ ನೀವು ಯಾರು ಅಂತ? ರಾಮ ನನ್ನಲ್ಲೂ ಅವನೇ ಅಂದಲ್ಲ, ಅರ್ಥ ಆಯ್ತಲ್ಲ. ಸಿದ್ದರಾಮಯ್ಯನವರು ಎದೆ ಪೂರ್ತಿ ಅವ್ರು ತುಂಬಿರುವಂಥದ್ದು ಮುಲ್ಲಾಗಳು ಮತ್ತು ಟಿಪ್ಪು ಸುಲ್ತಾನ್. ಆ ಟಾಪಿ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಸರ್ ಅವ್ರಿಗೆ? ಪಾರ್ಲಿಮೆಂಟ್ ಬಂದೈತಲ್ಲ, ಓಟ್ ಮೋದಿ ಎಲ್ಲರೂ ಈಗ ಇಡೀ ರಾಜ್ಯದಲ್ಲಿ ಎಲ್ಲರೂ ಮೋದಿ 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 ರಾಮ ರಾಮ ಅಂತ ಇರೋವಾಗ ಯಾರಾದರೂ ಒಬ್ಬರು ಜೊತೆಗಾರರು ಬೇಕಲ್ಲ, ಅವ್ರಿಗೆ ಫ್ರೆಂಡ್ ಬೇಕಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ನಲ್ಲ, ಕುಕ್ಕರ್ ಬಾಂಬ್ ಹಾಕಿದ್ರಲ್ಲ ಮಂಗಳೂರಲ್ಲಿ, ಮೈ ಬ್ರದರ್ ಅಂತಂದ್ರಲ್ಲ, ಹಂಗೆ ಸಿದ್ದರಾಮಯ್ಯನವರು ಇವ್ರನ್ನ ನಮ್ಮ ಬ್ರದರ್ ಅಂತ ಹೋಗ್ತಾ ಇದ್ದಾರೆ.